ಅಂತೂ ಇಂತೂ ಗ್ಯಾರಂಟಿಗಳಿಗೆ ಸರ್ಜರಿ ಕಾಲ ಬಂದಿದೆ. ಫೇಕ್ ಫಲಾನುಭವಿಗಳು, ಖಜಾನೆ ಸೋರಿಕೆ, ಮತದಾರರಿಗೆ ಮಾತ್ರ ಹಲವು ಕಂಡೀಷನ್ಗಳಿಗೆ ಜೀವ ಬಂದಿದೆ. ಹಾಗಂತ ಗ್ಯಾರಂಟಿ ನಿಲ್ಲುತ್ತೆ ಅಂತಲ್ಲ, ಸ್ವಲ್ಪ ಚೇಂಜಸ್ ಆಗಲಿದೆ. ಹಳೆಯ ಸರ್ಕಾರ, ಹೊಸ ಸಿಎಂ, ಹೊಸ ಹುರುಪು, ಹೊಸದಾಗಿ ಅರ್ಜಿಯನ್ನ ಆಹ್ವಾನಿಸಿದ್ದಾರೆ. ಫೋಟೋ ಐಡೆಂಟಿಫಿಕೇಶನ್, ಅದು ಇದು ಏನೇನೋ ಕೇಳ್ತಿದ್ದಾರೆ. ಕೇಳಬೇಕು. ಆದರೆ ಇದೇ ವಿಚಾರವಾಗಿ ರಾಜಕೀಯ ಜಟಾಪಟಿ ಕೂಡ ಶುರುವಾಗಿದೆ. ವೋಟ್ ಇದ್ದವರಿಗೆ ಗ್ಯಾರಂಟಿ, ಅಕೌಂಟ್ಗೆ ಲಕ್ಷ್ಮಿ. ಗ್ಯಾರಂಟಿಗಳಿಗೆ ಸರ್ಕಾರದಿಂದ ಹೊಸ ಮಾನದಂಡ. 3 ವರ್ಷಗಳಿಂದ ಇಲ್ಲದ ಸಬೂಬು ಸರ್ಕಾರಕ್ಕೆ ಸಲೀಸಾಗಿ ಸಿಕ್ತಿದೆ. ಸಿಎಂ ಡಿಕೆ ಶಿವಕುಮಾರ್ ಇವತ್ತು ಗ್ಯಾರಂಟಿ ಫಲಾನುಭವಿಗಳಿಂದ ಫೋಟೋ ಐಡೆಂಟಿಫಿಕೇಶನ್ ಅಂತ ಹೊಸದಾಗಿ ದಾಖಲೆ ಕೇಳ್ತಿದ್ದಾರೆ. ಆಗ ತರಾತುರಿಯಲ್ಲಿ ಯಾರದ್ದೋ ನಂಬರ್ ಕೊಟ್ಟಿದ್ರಂತೆ, ಹಣ ಯಾರದ್ದೋ ಅಕೌಂಟ್ಗೆ ಹೋಗ್ತಿತ್ತಂತೆ. ಈಗ ಒರಿಜಿನಲ್ ಅಕೌಂಟ್ಗೆ ಹಣ ಹೋಗಬೇಕು, ನಮ್ಮ ಬಳಿ ದಾಖಲೆ ಇದೆ ಅಂತಿದ್ದಾರೆ. ವೋಟ್ ಇದ್ದವರಿಗೆ ಮಾತ್ರ ಗ್ಯಾರಂಟಿ ಅಂತ ಈಗ ಕರ್ನಾಟಕ ಜಪ ಆರಂಭಿಸಿದ್ದಾರೆ. ವಾಪಸ್ಸು ಯಾರು ಕರೆಕ್ಟು ಫೋಟೋಸು ಐಡೆಂಟಿಫಿಕೇಶನ್ ಬೇಕು. ಆಗ ಏನೋ ತರಾತುರಿಯಲ್ಲಿ ಕೆಲವರೆಲ್ಲ ಯಾರ್ದೋ ಫೋನ್ ನಂಬರ್ ಕೊಟ್ಬಿಟ್ಟಿದ್ದಾರೆ, ಯಾರ್ದೋ ಅಕೌಂಟ್ ದುಡ್ಡು ಹೋಗ್ತಾ ಇದೆ. ನಮಗೆ ನೇರವಾಗಿ ಕರೆಕ್ಟಾಗಿ ಅವ್ರ ಅಕೌಂಟ್ಗೆ ದುಡ್ಡು ಹೋಗ್ಬೇಕು. ಯಾರ್ಯಾರೋ ಡ್ರಾ ಮಾಡ್ತಾ ಇದ್ದಾರೆ, ಅದೆಲ್ಲ ನಮ್ಮ ಹತ್ರ ಎಲ್ಲ ದಾಖಲೆ ಇದೆ. ಕರ್ನಾಟಕದವ್ರಿಗೆ ನಾವು ಈ ಗ್ಯಾರಂಟಿ ಕೊಡ್ತಾ ಇರೋದು, ಹೊರಗಡೆ ರಾಜ್ಯದವ್ರಿಗೆ ಗ್ಯಾರಂಟಿ ಕೊಡ್ತಾ ಇಲ್ಲ. ಬಸ್ಸಲ್ಲಿ ಕರೆಂಟು ಕೂಡ ಕರ್ನಾಟಕ ರಾಜ್ಯದಲ್ಲಿ ಯಾರು ವೋಟ್ ಇದೆ ಅವ್ರು ಕೊಡಬೇಕು, ವೋಟ್ ಇದ್ದವ್ರಿಗೆ ಯಾರು ಕೊಡ್ಬೇಕು, ಯಾಕೆ ಕೊಡ್ಬೇಕು? ಯಾರಿಗೂ ಯಾವ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸುವುದಿಲ್ಲ. ನಿಲ್ಲಿಸೋದು ನಮ್ಮ ಕಾರ್ಯಕ್ರಮ ಅಲ್ಲ. ನಾವು ಇಡೀ ದೇಶಕ್ಕೆ ಮಾದರಿ. ನಮ್ಮ ಗ್ಯಾರಂಟಿ ಇಡೀ ದೇಶಕ್ಕೆ ಮಾದರಿ. ಗ್ಯಾರಂಟಿಯೇ ಬೇಡ ಅಂತ ಬಿಜೆಪಿ ಅಭಿಯಾನ ಮಾಡಲಿ ಎಂದ ಖರ್ಗೆ. ಒಂದೇ ಮನೆಯಲ್ಲಿ 3 ಫಲಾನುಭವಿಗಳು, ಸತೀಶ್ ಆನ್ಸರ್. ಸಿಎಂ ಡಿಕೆಶಿ ಗ್ಯಾರಂಟಿ ಪರಿಷ್ಕರಣೆ ಮಂತ್ರ ಪಠಿಸುತ್ತಿದ್ದಂತೆ ಹೊಸ ಸಂಪುಟದ ಹಳೆ ಸಚಿವರು ರಾಗ ಜೋಡಿಸುತ್ತಿದ್ದಾರೆ. ಗ್ಯಾರಂಟಿಗಳು ಅರ್ಹರಿಗೆ ಹೋಗಬೇಕು ಅಂತ ಬಿಜೆಪಿ ಟಾರ್ಗೆಟ್ ಮಾಡಿದ್ರು. ಸಚಿವ ಜಾರಕಿಹೊಳಿ ಅಂಕಿ ಸಂಖ್ಯೆ ಲೆಕ್ಕ ಕೊಟ್ರು. ಒಂದೇ ಮನೆಯಲ್ಲಿ 3 ಫಲಾನುಭವಿಗಳಿದ್ದಾರೆಂಬ ಲೇಟ್ ಆಗಿ ಸಂಶೋಧನೆ ಪತ್ರ ಮಂಡಿಸಿದ್ರು. ಉಚಿತ ಭರವಸೆಗಳಿಗೆ ಹೊಸ ಮಾನದಂಡ, ರಾಜ್ಯದ ಜನಕ್ಕೆ ಗೊಂದಲ. ಗ್ಯಾರಂಟಿಗಳಿಂದ ಆರ್ಥಿಕ ಆಘಾತ, ಶ್ವೇತಪತ್ರಕ್ಕೆ ವಿಜಯೇಂದ್ರ ಆಗ್ರಹ. ಗ್ಯಾರಂಟಿಗಳಿಗೆ ಹೊಸ ಮಾನದಂಡವನ್ನೇ ಬಿಜೆಪಿ ಪ್ರಶ್ನೆ ಮಾಡಿದೆ. ಎಲೆಕ್ಷನ್ಗೂ ಮೊದಲು ಎಲ್ಲರಿಗೂ ಭರವಸೆ ನೀಡಿದ್ದ ಕಾಂಗ್ರೆಸ್ ಈಗ ಗೊಂದಲ ಸೃಷ್ಟಿಸುತ್ತಿದೆ ಅಂತ ಕಿಡಿಕಾರಿದೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಗ್ಯಾರಂಟಿಗಳಿಗೆ ಹಣ ಕ್ರೋಢೀಕರಿಸಲು ಸರ್ಕಾರ ಹೆಣಗ್ತಿದೆ. ಹೀಗಾಗಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕುರಿತು ತಕ್ಷಣ ಶ್ವೇತಪತ್ರ ಮಂಡಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಎಲೆಕ್ಷನ್ನಲ್ಲಿ ನೀಡಿದ್ದ ಭರವಸೆಗಳನ್ನ ತಪ್ಪಿಸುವ ಹುನ್ನಾರ ಅಂತ ಟೀಕಿಸಿದ್ದಾರೆ. ಒಟ್ಟಾರೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತ ನೇಮಿಸಿದ್ದ ಸರ್ಕಾರ ಅದಕ್ಕೊಬ್ಬರು ಅಧ್ಯಕ್ಷರು, ಕ್ಯಾಬಿನೆಟ್ ದರ್ಜೆ ಸ್ಥಾನ ನೀಡಿತ್ತು. ಜಿಲ್ಲೆಗಳ ಕಮಿಟಿಯಲ್ಲಿ ಕಾರ್ಯಕರ್ತರಿಗೆ ಉದ್ಯೋಗ ನೀಡಿತ್ತು. ಇಷ್ಟೆಲ್ಲ ಆದ್ಮೇಲೂ ಗ್ಯಾರಂಟಿಗಳಿಂದ ಆರ್ಥಿಕ ಸೋರಿಕೆ ಅಂದ್ರೆ ಯಾರ್ ತಪ್ಪು? ದಾಖಲೆ ಇದೆ ಅಂತಿರುವ ಸಿಎಂ 3 ವರ್ಷ ಸೋರಿಕೆಗೆ ಬಿಟ್ಟಿದ್ದು ಅಪರಾಧ ಅಲ್ವಾ? ಹೊರ ರಾಜ್ಯದವರು ಗ್ಯಾರಂಟಿ ಪಡೆದಿದ್ದ ಹೇಗೆ? ಒಂದೇ ಮನೆಯಲ್ಲಿ 3 ಫಲಾನುಭವಿಗಳು ಹುಟ್ಟಿದ್ದ ಹೇಗೆ? ಅಕೌಂಟ್ ಹೋಲ್ಡರ್ ಸತ್ತ ಮೇಲೆ ಅಧಿಕಾರಿಗಳು ಯೋಜನೆ ಸೋರಿಕೆಗೆ ಸಹಕರಿಸಿದ್ರ? ಗೃಹ ಜ್ಯೋತಿ ವಾಣಿಜ್ಯ ಉದ್ದೇಶದ ಬಳಕೆಗೆ ಬಿಟ್ಟವರ್ಯಾರು? ಇವೆಲ್ಲ ಮೂಲಭೂತ ಪ್ರಶ್ನೆಗಳು. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.